ಬಾಳೆಹಣ್ಣಿನ ಹಲ್ವಾ ಯಾರು ಬರಲ್ಲ ಅಂತಾರಲ್ಲ, ಈಸಿಯಾಗಿ ಮಾಡ್ಕೋಬೋದು. ತುಂಬ ಮೆಜರ್ಮೆಂಟ್ ಪ್ರಕಾರನೇ ಹೇಳಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಅಂತೂ ತುಂಬ ಚೆನ್ನಾಗಿದೆ, ಇದು ಮಸ್ತಾಗಿದೆ ಹಲ್ವಾ. ನೀವು ಹೊರಗಡೆಯಿಂದ ತಂದು ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆಲೂ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೀಲಿಕ್ಕೆ ಹೋಗಬೇಡಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಆಗಿ ಬಂದಿದೆಯಲ್ಲ. ಹಣ್ಣಾಗಿರುವಂಥ ಬಾಳೆಹಣ್ಣು ಮನೆಯಲ್ಲಿದ್ದರೆ ಈ ಥರ ಬಾಳೆಹಣ್ಣಿನ ಹಲ್ವಾ ಮಾಡ್ಕೊಳ್ಳಿ. ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಇದು ಏಲಕ್ಕಿ ಬಾಳೆಹಣ್ಣು ಅಂತಾರೆ. ಒಂದು ಚಿಕ್ಕದು ಒಂದು 25 ಮೇಲೆ ಇದೆ ಬಾಳೆಹಣ್ಣು. ಇದನ್ನೀಗ ನಾನು ಒಂದೊಂದಾಗಿ ಬಿಡಿಸ್ಕೊತೀನಿ. ಈ ಥರ ಬಿಡಿಸ್ಕೊಂಡು ಸಿಪ್ಪೆ ತೆಗಿತೀನಿ. ನೋಡಿ ಈ ಥರ ಬಾಳೆಹಣ್ಣದವು ಸಿಪ್ಪೆ ತೆಗೆದೀಗ ಎಲ್ಲವನ್ನು ಇಟ್ಕೋತೇನೆ. ನೋಡಿ ಇಲ್ಲಿ ಈ ಥರ ಈಗ ಸಿಪ್ಪೆ ತೆಗೆದು ಎಲ್ಲ ಬಾಳೆಹಣ್ಣು ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಕೋತೇನೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ. ನೋಡಿ ಸಣ್ಣದಿದೆ, ಬೇಕಾದ್ರೆ ನೀವು ಕಟ್ ಮಾಡಿ ಕೂಡ ಹಾಕೋಬೋದು, ಬೇಡ ಅಂದರೆ ಹಾಗೆ ಕೂಡ ಹಾಕೋಬೋದು. ಸ್ವಲ್ಪ ಹಾಕಿ ನಾನೀಗ ಇದನ್ನು ಮಿಕ್ಸಿಯಲ್ಲಿ ರುಬ್ಕೋತೇನೆ. ಇದಕ್ಕೆ ನೀರಾಗಲಿ ಹಾಲಾಗಲಿ ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ಹಾಗೆ ಇದನ್ನು ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ನಾವು. ನೋಡಿ ಈ ಥರ ಈಗ ಪೇಸ್ಟ್ ಆಗಿದೆ. ಇದು ಚೆನ್ನಾಗಿ ಇದೇ ಥರ ಪೇಸ್ಟ್ ಆಗಬೇಕು. ಉಳಿದಿರೋಂಥ ಬಾಳೆಹಣ್ಣು ಕೂಡ ನಾನೀಗ ಪೇಸ್ಟ್ ಮಾಡ್ಕೊತೇನೆ. ನೋಡಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ಗಿಂತ ಜಾಸ್ತಿನೇ ಇದೆ ತುಪ್ಪ ಹಾಕಿದ್ದೀನಿ. ನೋಡಿ ತುಪ್ಪ ಹಾಕಿದ ಮೇಲೆ ಇದಕ್ಕೆ ರುಬ್ಬಿಟ್ಟಿರೋಂಥ ಬಾಳೆಹಣ್ಣಿಂದ ಮಿಶ್ರಣನ ಹಾಕ್ತಾ ಇದ್ದೀನಿ. ನೋಡಿ ನಾನು ನೋಡಿ ಈಗ ಇಲ್ಲಿ ಏನು ಬಾಳೆಹಣ್ಣಿನ ಮಿಶ್ರಣ ಹಾಕಿದ್ನಲ್ಲ ಇದನ್ನೆಲ್ಲ ಈಗ ನಾನು ಮಿಕ್ಸ್ ಮಾಡ್ಕೋತೇನೆ ಚೆನ್ನಾಗಿ. ಇದರೊಟ್ಟಿಗೆ ತುಪ್ಪದೊಟ್ಟಿಗೆ ಹೊಂದಬೇಕಿದು, ಎಲ್ಲ ಥರ ಮಿಕ್ಸ್ ಆಗಬೇಕಿದೆ ಎಲ್ಲ ಚೆನ್ನಾಗಿ. ನೋಡಿ ತುಪ್ಪ ಎಲ್ಲ ಮಿಕ್ಸ್ ಆಯಿತು. ನಾವು ಇದನ್ನು ಕೈ ಬಿಡಲಾರ್ದ ತಿರುವಾಡಬೇಕು. ತುಂಬ ಟೈಮ್ ತೊಗೊಳುತ್ತೆ ಇದು. ನಾವೀಗ ತಿರುವಾಡ್ತಾ ಇರಬೇಕು, ಕಂಟಿನ್ಯೂ ಇದನ್ನು ಬಿಡಲಾರ್ದೆ ತಿರುತ್ತಾ ಇರಬೇಕು. ನೋಡಿ ಇಲ್ಲಿ ಒಂದು 15ರಿಂದ 20 ನಿಮಿಷ ಆದಮೇಲೆ ಈ ಥರ ಕಲರ್ ನೋಡಿ, ಎಷ್ಟು ಕಲರ್ ಬಾಳೆಹಣ್ಣಿನ ಕಲರು ಚೇಂಜ್ ಆಗಿದೆ, ಎಲ್ಲ ಕಪ್ಪಾಗಿದೆ. ಈಗ ಇದಕ್ಕೆ ನಾನು ಸಕ್ಕರೆ ಹಾಕೋತಾ ಇದ್ದೀನಿ. 1 ಕಪ್ ಸಕ್ಕರೆ. ನೋಡಿ ಇಲ್ಲಿ 2 ಕಪ್ನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು ನೀವು. ಇನ್ನೂ ನಮಗೆ ಸ್ವೀಟ್ ಸಾಕು, ಬಾಳೆಹಣ್ಣು ಕೂಡ ಸ್ವೀಟ್ ಇರುತ್ತೆ. 3 ಕಪ್ ಜಾಸ್ತಿ ಆಗುತ್ತೆ. 2 ಕಪ್ ಹಾಕಿದ್ದೇನೆ 25ರಿಂದ 30 ಬಾಳೆಹಣ್ಣಿಗೆ. ಬಾಳೆಹಣ್ಣು ಕೂಡ ಸ್ವೀಟ್ ಇರೋದ್ರಿಂದ. ನೋಡಿ ಇಷ್ಟೊತ್ತನ ಗಟ್ಟಿಗಿತ್ತಲ್ಲ, ಇದು ಇನ್ನು ಸಕ್ಕರೆ ಹಾಕಿದ ಮೇಲೆ ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಸ್ವಲ್ಪ ಮಿದುವಾಗುತ್ತೆ. ನೋಡಿ ಎಷ್ಟು ಮಿದುವಾಯ್ತಲ್ಲ. ಇನ್ನು ಕಂಟಿನ್ಯೂ ನಾವು ಕೈ ಬಿಡಲಾರ್ದೆ ಇದನ್ನು ತಿರುಗಿಸ್ತಾ ಇರಬೇಕು. ಬಾಳೆಹಣ್ಣಿನ ಹಲ್ವಾ ಕಲರು ತುಂಬಾ ಚೇಂಜ್ ಆಗುತ್ತೆ. ಫುಲ್ಲು ಬ್ಲ್ಯಾಕಲ್ಲಿ ಬರೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ನೋಡಿ ಈ ಹದಕ್ಕೆ ಈಗ ಬಂದಿದೆ ಫ್ರೆಂಡ್ಸ. ಇದಕ್ಕೆ ಮತ್ತೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಮತ್ತು ನೋಡಿ ತಳ ಹಿಡಿಲಿಕ್ಕೆ ಸ್ಟಾರ್ಟ್ ಆಯಿತು, ಅದಕ್ಕಾಗಿ ತುಪ್ಪ ಹಾಕಿದೆ ಸ್ವಲ್ಪ. ನೋಡಿ ಇಲ್ಲಾಂದರೆ ತಳ ಹಿಡಿದು ಕೆರಟ್ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಮತ್ತೆ ಕಂಟಿನ್ಯೂ ನಾನು ತಿರುಗಿಸ್ತೇನೆ. ಕಲರ್ ಚೇಂಜ್ ಆಗೋವರೆಗೂ ನಾವು ತಿರುಗಿಸ್ತಾನೆ ಹೋಗಬೇಕು. ಆವಾಗಲೇ ವೈಟ್ ಕಲರ್ ಇತ್ತು, ಈಗ ರಾಗಿ ಕಲರ್ ಬಂದಿದೆ. ರಾಗಿ ಹಿಟ್ಟಿರುತ್ತಲ್ಲ ಆ ಕಲರಲ್ಲಿ. ಇನ್ನು ಕುದಿಬೇಕಿದು ಫುಲ್ಲು ಫ್ರೆಂಡ್ಸ. ನಾವು ಕುದಿಸಿ ಕೈ ಎಲ್ಲ ನೋವಂತ ಅಷ್ಟು ಗಟ್ಟಿ ಆಯಿತು. ಈಗ ಕುದ್ದ ಮೇಲೆ ಇದಕ್ಕೀಗ ನೋಡಿ ಕಟ್ ಮಾಡಿ ಇಟ್ಟಿರೋಂಥ ಗೇರು ಬೀಜನ ಸೇರಿಸ್ತಾ ಇದ್ದೀನಿ. ಗೇರು ಬೀಜ ನೀವು ತುಪ್ಪದಲ್ಲಿ ಆದರೂ ಹುರಿದು ಹಾಕ್ಕೊಳ್ಳಿ, ಹಾಗೆ ಆದರೂ ಹಾಕ್ಕೊಳ್ಳಿ. ನಾನು ಇಲ್ಲಿ ಹಾಗೆ ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ಇದರಲ್ಲಿ ತುಪ್ಪ ಎಲ್ಲ ಇರೋದ್ರಿಂದ ಬೇಡ ಅಂಥೇಳಿ. ನೋಡಿ ತುಪ್ಪ ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ನಾನು ಮಿನಿಮಮ್ ಇಲ್ಲಿ 1 ಕಪ್ ತುಪ್ಪನೇ ತೊಗೊಂತು ಮಿಡ್ಲಲ್ಲಿ ಹಾಕಬೇಕಾಗತ್ತೆ. ನೋಡಿ ಈ ಥರ ಆಯಿತು. ಇನ್ನು ಇದು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ಇದಕ್ಕೆ ಈಗ ಏಲಕ್ಕಿ ಪೌಡರನ್ನು ಕೂಡ ಸೇರಿಸ್ತೇನೆ ಸ್ವಲ್ಪ. ನೋಡಿ ಈಗ ಫ್ರೆಂಡ್ಸ್ ಇದು ಆಗಿದೆ. ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಇದರೊಟ್ಟಿಗೆ ಇದನ್ನೀಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ ತಳ ಅಂತೂ ಹಿಡಿಬಾರ್ದು ಅಟ್ಟು. ಇನ್ನೊಂದು 2 ನಿಮಿಷ ಇದನ್ನು ಕುದಿಸಿ ಆ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಈಗ ಈ ಹದ ಬಂದಿದೆ, ಇಷ್ಟು ಗಟ್ಟಿಯಾಗಿದೆ. ಕಲರ್ ನೋಡಿ ಯಾವ ಥರ ಬಂದಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಂಡು ಬನ್ನಿ.
ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಕೇಕ್ ಟಿನ್ ತೊಗೊಂಡಿದ್ದೀನಿ. ಅದಕ್ಕೆ ಕೆಳಗಡೆ ಎಲ್ಲ ತುಪ್ಪ ಹಚ್ಚಿದ್ದೀನಿ. ಈಗ ಮಾಡಿಟ್ಟಿರೋಂಥದ್ದು ಹಲ್ವಾ ಬ್ಯಾಟರ್ನ ಇದಕ್ಕೆ ಹಾಕ್ತೀನಿ ನೋಡಿ. ಈಗ ಇದಕ್ಕೆ ತೆಳ್ಳಗೆ ಮಾಡ್ತೀನಿ ನಾನು. ಎಷ್ಟಾಗುತ್ತೋ ಅಷ್ಟು ತಿಳುವಾಗಿ ಮಾಡ್ತೀನಿ ನೋಡಿ. ಈ ಥರ ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ. ಇದು ಸೆಟ್ ಆಗಲಿಕ್ಕೆ 1 ರಿಂದ 1.5 ಗಂಟೆ ಬೇಕು. ಹಾಗೆ 1 ರಿಂದ 1.5 ಗಂಟೆ ನಾನು ಮಿನಿಮಮ್ ಬಿಟ್ಬಿಡ್ತೇನೆ. ಹಲ್ವಾ ಫ್ರೆಂಡ್ಸ ಎಷ್ಟು ಗಟ್ಟಿಯಾಗಿದೆ, ಕೈಗಂಟಲ್ಲ. ಇದನ್ನೀಗ ಸುತ್ತು ಚಾಕುವಿಂದ ಬಿಡಿಸ್ಕೊತೀನಿ ಈ ಥರ ನೋಡಿ. ಈಗ ಈಸಿಯಾಗಿ ಬಿಡುತ್ತೆ ನೋಡಿ. ಬಾಳೆಹಣ್ಣಿನ ಹಲ್ವಾ ಯಾವ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಸೂಪರಾಗಿದೆ. ಇದನ್ನೀಗ ನಾನು ಪೀಸ್ಗಳನ್ನಾಗಿ ಕಟ್ ಮಾಡ್ತೀನಿ. ಚಾಕುಕ್ಕೆ ಸ್ವಲ್ಪ ತುಪ್ಪನ ನೀವು ಹಚ್ಕೊಳ್ಳಿ, ಕಟ್ಟಾಗಲ್ಲ, ಅಷ್ಟು ಈಜಿಯಾಗಿದು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಟ್ಟಾಗಿದ್ದಾವೆ ಅಂದರೆ ನೋಡಿ, ಕಾಣ್ತಿರ್ಬೋದು ನಿಮಗೆ ನೋಡಿ, ಎಷ್ಟು ಮಸ್ತಾಗಿ ಕಟ್ಟಾಗಿದ್ದಾವೆಲ್ಲ. ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ. ಎಷ್ಟು ಚೆನ್ನಾಗಿ ಪೀಸಾಗಿ ಬಂದಿದ್ದಾವೆ ಬಾಳೆಹಣ್ಣಿನ ಹಲ್ವಾ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.